ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೆಣ್ಣಿನ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಅದ್ಭುತ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಹೆಣ್ಣು ಜಗತ್ತಿನ ಎಲ್ಲ ಶಕ್ತಿಯನ್ನು ತನ್ನ ಒಳಗಡೆ ಬಚ್ಚಿಟ್ಟುಕೊಂಡು ಸದಾಕಾಲ ಎಲ್ಲರನ್ನು ಪ್ರೀತಿಯಿಂದ ನೋಡುವವಳು. ಆಕೆ ಕರುಣಾಮಯಿ, ಕ್ಷಮೆಯ ಧರಿತ್ರಿ. ಅದಕ್ಕೆ ಅನಿಸುತ್ತೆ ಹೆಣ್ಣು ಅಂದರೆ ವರ್ಣಿಸಲಾಗದ ಶಕ್ತಿಯಾಗಿ ಕಾಣೋದು. ಹೆಣ್ಣು ಪ್ರೀತಿ ವಿಶ್ವಾಸದ ಪ್ರತೀಕ, ಮನೆಯನ್ನು ಬೆಳಗುವ ಬೆಳಕು. ಹೆಣ್ಣೆಂದರೆ ಪ್ರಕೃತಿ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಹೆಣ್ಣು ಈ ಭೂಮಿಯಲ್ಲಿರುವ ಸುಂದರವಾದ ಸೃಷ್ಟಿ. ಅದೇ ರೀತಿ ಹೆಣ್ಣನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಸುಲಭದ ಮಾತಲ್ಲ. ಅದೇ ರೀತಿ ಹೆಣ್ಣಿನ ದೇಹ ರಚನೆ ಕೂಡ ಪ್ರಕೃತಿಯ ಅತ್ಯಂತ ಜಟಿಲ ರಚನೆಯಲ್ಲಿ ಒಂದು. ಹಾರ್ಮೋನ್ನಿಂದ ಹಿಡಿದು ಗರ್ಭಿಣಿಯವರೆಗೂ ಒಂದು ಮಹಿಳೆಯರಲ್ಲಿ ದೇಹದಲ್ಲಿ ಆಗುವ ಬದಲಾವಣೆಯನ್ನು ಪುರುಷರಿಗೆ ಕಲ್ಪನೆ ಮಾಡಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ನಾವಿವತ್ತು ಹೆಣ್ಣಿನ ದೇಹದ ಕೆಲವೊಂದು ನಿಮಗೆ ಗೊತ್ತಿಲ್ಲದ ರಹಸ್ಯ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಮಹಿಳೆಯರಿಗಿಂತ ಹೆಚ್ಚಾಗಿ ಪುರುಷರು ನೋಡಲೇಬೇಕು. ಫ್ರೆಂಡ್ಸ್, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಆಗಿದೆ. ಯಾರು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಂಬರ್ 1, ಹುಡುಗಿಯರ ದೇಹ ರಚನೆಯನ್ನು ಆ ದೇವರು ತುಂಬ ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ. ನಂಬರ್ 2, ಫ್ಲೆಕ್ಸಿಬಿಲಿಟಿ. ಹುಡುಗಿಯರ ದೇಹ ರಚನೆ ಅಂದರೆ ಹುಡುಗಿಯರ ದೇಹ ರಚನೆ ಹುಡುಗರಿಗಿಂತ ತುಂಬ ಫ್ಲೆಕ್ಸಿಬಿಲಿಟಿ ಆಗಿರುತ್ತೆ. ಹೆಣ್ಣಿನ ದೇಹದಲ್ಲಿರುವ ಮಾಂಸಖಂಡಗಳಲ್ಲಿ ಹುಡುಗರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲಾಸ್ಟಿಕ್ ಇರುತ್ತೆ. ಎಲ್ಲ ಹುಡುಗಿಯರು ತುಂಬ ಫ್ಲೆಕ್ಸಿಬಿಲಿಟಿಯಾಗಿ ಇರ್ತಾರೆ. ನಂಬರ್ 3, ಅನ್ಈಕ್ವಲ್ ಬ್ರೆಸ್ಟ್ ಸೈಜ್. ಈ ವಿಚಾರ ತುಂಬ ಜನಕ್ಕೆ ಗೊತ್ತಿಲ್ಲ. ಮಹಿಳೆಯರ ಸ್ತನಗಳು ನೋಡೋಕ್ಕೆ ಒಂದೇ ರೀತಿ ಇದ್ದರೂ ಅವಳ ಸೈಜು ಒಂದೇ ರೀತಿ ಇರೋದಿಲ್ಲ. ಒಂದು ಚಿಕ್ಕದು, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ನಂಬರ್ 4, ಮುಗಿಯದ ಮಾತು. ಹೆಣ್ಣು ಮಕ್ಕಳೆಂದರೆ ಮಾತು, ಮಾತು ಅಂದರೆ ಹೆಣ್ಣು ಮಕ್ಕಳು. ಮಹಿಳೆಯರು ಇದ್ದಲ್ಲಿ ಮಾತಿಗೆ ಬರವೆಲ್ಲಿ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಹೆಚ್ಚಾಗಿ ಮಾತಾಡ್ತಾರಂತೆ. ಹೆಚ್ಚಾಗಿ ಮಾತನಾಡೋದು ಇಡೀ ಜಗತ್ತೇ ಒಪ್ಪಿಕೊಳ್ಳುತ್ತೆ. ಒಂದು ಅಧ್ಯಯನದ ಪ್ರಕಾರ ಮಹಿಳೆಯರು ದಿನಕ್ಕೆ ಸರಾಸರಿ 20,000 ಪದಗಳನ್ನು ಮಾತಾಡ್ತಾರಂತೆ. ಪುರುಷರು ಕೇವಲ 7,000 ಪದಗಳನ್ನು ಮಾತಾಡ್ತಾರಂತೆ. ಎಷ್ಟು ಡಿಫ್ರೆಂಟ್ ಆಗಿದೆ ನೋಡಿ, ಇದರಲ್ಲೇ ಗೊತ್ತಾಗಿಬಿಡುತ್ತೆ. ನಂಬರ್ 5, ಸೆನ್ಸಿಟಿವ್ ಆ್ಯಂಡ್ ಶಾರ್ಪ್ ಇಯರಿಂಗ್. ಹೆಣ್ಣು ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಅದು ಮಾತ್ರ ಅಲ್ಲದೆ ಅವರಿಗೆ ಕೇಳಿಸಿಕೊಳ್ಳುವ ಸಾಮರ್ಥ್ಯ ಕೂಡ ಶಾರ್ಪ್ ಆಗಿರುತ್ತೆ. ಗಾಢ ನಿದ್ರೆಯಲ್ಲಿ ಇದ್ರೂ ಕೂಡ ಮಗು ನಿಧಾನವಾಗಿ ಹತ್ರ ಕೂಡ ತಾಯಿಗೆ ಎಚ್ಚರವಾಗಿ ಬಿಡುತ್ತೆ. ಎಷ್ಟೇ ದೂರದಲ್ಲಿ ಶಬ್ದ ಆದರೂ ಅದನ್ನು ಕೇಳಿಸಿಕೊಳ್ಳುವ ಶಕ್ತಿ ತುಂಬಾ ಇರುತ್ತೆ. ನಂಬರ್ 6, ನ್ಯಾಷನಲ್ ಥಿಂಕಿಂಗ್. ಹೆಣ್ಣು ಮಕ್ಕಳನ್ನು ತುಂಬಾ ಎಮೋಷನಲ್ ಅಂತ ಕರೀತಾರೆ. ಅವರಿಗೆ ಭಾವನೆಗಳು ಹೆಚ್ಚಿರ್ತವೆ. ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಮನಸ್ಸಿಗೆ ತೆಗೆದುಕೊಳ್ತಾರೆ. ಪುರುಷರು ಅಷ್ಟು ಬೇಗ ಭಾವುಕರಾಗೋದಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಮಹಿಳೆಯರನ್ನು ಪುರುಷರಿಗೆ ಹೋಲಿಸಿದರೆ ಹೆಚ್ಚಾಗಿ ದೃಢ ನಿರ್ಧಾರಗಳನ್ನು ಮಹಿಳೆಯರು ತೆಗೆದುಕೊಳ್ತಾರೆ. ಎಲ್ಲ ಡಿಸಿಷನ್ಗಳನ್ನು ಪಕ್ಕ ತೆಗೆದುಕೊಳ್ತಾರೆ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಹೆಚ್ಚಿನ ಸಲಹೆಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ನೆನಪಿನ ಶಕ್ತಿ ಕೂಡ ತುಂಬಾ ಇರುತ್ತೆ. ನಂಬರ್ 7, ಸ್ಟ್ರಾಂಗ್ ಅಟ್ಯಾಚ್ಮೆಂಟು. ಒಂದು ಸಾರಿ ಪುರುಷರು ಮಹಿಳೆಯರಿಗೆ ಇಷ್ಟ ಆದರೆ ಅವರನ್ನು ಬದುಕಿರೋವರೆಗೂ ಪ್ರೀತಿಸ್ತಾನೆ ಇರ್ತಾರೆ. ಇದು ಪಕ್ಕ 100% ನಿಜ. ನಂಬರ್ 8, ಚೇಂಜ್ ಇನ್ ದ ಬಾಡಿ. ಮಹಿಳೆಯರ ಬಾಡಿಯಲ್ಲಿ ಎಲ್ಲ ಭಾಗಗಳು ಬದಲಾಗ್ತಾನೆ ಇರುತ್ತೆ. ಉದಾಹರಣೆಗೆ ಹೇಳಬೇಕೆಂದರೆ ಮಹಿಳೆಯರು ಮದುವೆಗೆ ಮುಂಚೆ ಒಂದು ರೀತಿ ಇರ್ತಾರೆ, ಮದುವೆ ಆದ ಮೇಲೆ ಒಂದು ರೀತಿ ಇರ್ತಾರೆ. ಮಹಿಳೆಯರ ಭಾಗಗಳು ಅಂದರೆ ದೇಹದ ಭಾಗಗಳು ಬೇಗನೆ ದಪ್ಪಾಗಿ ಬಿಡುತ್ತೆ. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.